ಹಿತೋಪದೇಶ ಮಿತ್ರ ಲಾಭ. ಓಪನ್ ಎಲೆಕ್ಟಿವ್ ಸಂಸ್ಕೃತ್ ಟೆಕ್ಸ್ಟ್ ಮಿತ್ರ ಲಾಭ ಅಂತ ಇದೆ. ನೀತಿಕಥಾ ಸಾಹಿತ್ಯದಲ್ಲಿ ಈ ಪೋರ್ಷನ್ ಅಥವಾ ಈ ಅಧ್ಯಯನ ಸಾಮಗ್ರಿಯನ್ನು ಇಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ತದನಂತರ ನಾವು ಕಥೆಯನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾಚೀನ ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ತನ್ನ ಎಲ್ಲ ಮಂತ್ರಿಗಳನ್ನ ಒಮ್ಮೆ ಸಭೆಗೆ ಕರೀತಾನೆ. ಕರೆದು ತನ್ನ ಸಮಸ್ಯೆಯನ್ನ ಹೇಳ್ಕೊಳ್ತಾನೆ. ರಾಜನಿಗೆ 3 ಜನ ಮಕ್ಕಳು ಇರ್ತಾರೆ. ಪ್ರಾಚೀನ ಪದ್ಧತಿಯಲ್ಲಿ ರಾಜನ ಮಕ್ಕಳು ಯುವರಾಜರಾಗಿರ್ತಾರೆ, ಅವರೇ ಮುಂದೆ ರಾಜರಾಗ್ತಾರೆ. ಅಂತಹ ಸನ್ನಿವೇಶದಲ್ಲಿ ಇವನು ತನ್ನ ಮಕ್ಕಳ ಬಗ್ಗೆ ತುಂಬಾ ಚಿಂತಾಕ್ರಾಂತನಾಗಿರ್ತಾನೆ. ಯಾಕಂದ್ರೆ ಆ 3 ಜನ ಮಕ್ಕಳು ಶುದ್ಧ ಮೂರ್ಖರಾಗಿರ್ತಾರೆ, ಶತದಡ್ಡರು ಅಂತ ಹೇಳ್ತಾರಲ್ಲ, ಆ ತರ ಇರ್ತಾರೆ ಅವರು. ಯಾವ ವಿಚಾರಗಳನ್ನು ಕೂಡ ಅವರ ವಯಸ್ಸಿಗೆ ಅನುಗುಣವಾಗಿ ಯೋಚಿಸಿರುವುದಿಲ್ಲ, ಇನ್ನು ಬಾಲಿಶ ಬುದ್ಧಿ ಇರ್ತದೆ. ಇದನ್ನು ಕಂಡಂತಹ ರಾಜ ತುಂಬಾ ಚಿಂತಾಕ್ರಾಂತನಾಗಿರ್ತಾನೆ, ಕಳವಳಗೊಂಡಿರ್ತಾನೆ. ಆತಂಕದಿಂದ ತನ್ನ ಮಂತ್ರಿಗಳ ಮುಂದೆ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ತಾನೆ. ಆಗ ಇದಕ್ಕೆ ಪರಿಹಾರವಾಗಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ತನ್ನ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡುವುದು ಹೇಗೆ ಅನ್ನುವಂತಹ ಒಂದು ಚರ್ಚೆಯನ್ನ ರಾಜ ಪ್ರಾರಂಭಿಸ್ತಾನೆ. ಮತ್ತು ಕೊನೆಯಲ್ಲಿ ಅವನು ಒಂದು ಸವಾಲನ್ನ ಹಾಕ್ತಾನೆ. ಈ ಮಂತ್ರಿಮಂಡಲ ಮತ್ತು ವಿದ್ವಾಂಸರ ಸಮಿತಿಯಲ್ಲಿ ಯಾರಾದ್ರೂ ಒಬ್ಬರು ವಿದ್ವಾಂಸರು ನನ್ನ ಮಕ್ಕಳನ್ನ ಬುದ್ಧಿವಂತರನ್ನಾಗಿ ಮಾಡ್ತೀವಿ, ನಿರ್ದಿಷ್ಟ ಕಾಲಾವಧಿಯಲ್ಲಿ 6 ತಿಂಗಳ ಕಾಲಾವಧಿಯಲ್ಲಿ ಅವರನ್ನ ಬುದ್ಧಿವಂತರನ್ನಾಗಿ ಮಾಡ್ತೀವಿ ಅನ್ನುವಂತಹ ಸವಾಲನ್ನು ಯಾರಾದ್ರೂ ಸ್ವೀಕರಿಸ್ತೀರಾ ಅಂತ ಕೇಳ್ತಾರೆ. ಆಗ ಒಬ್ರು ಪಂಡಿತರು, ವಿಷ್ಣು ಶರ್ಮಾ ಅನ್ನುವಂತಹ ಪಂಡಿತರು ಬಂದು ಆ ಸವಾಲನ್ನ ಸ್ವೀಕರಿಸ್ತಾರೆ. ಮಾರನೇ ದಿನದಿಂದ 3 ಜನ ಯುವರಾಜರಿಗೆ ಒಂದು ಕಥೆಗಳನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಈ ಕಥೆಗಳು ಮುಂದೆ ಪಂಚತಂತ್ರ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದುತ್ತೆ. ಪ್ರಾಯಶಃ ಭಾರತದ ಸಾಹಿತ್ಯ ಪ್ರಪಂಚದಲ್ಲಿ, ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾಗಿ, ಅದರಲ್ಲೂ ವಿಶೇಷವಾಗಿ ಕಥಾ ಸಾಹಿತ್ಯದಲ್ಲಿ ಪಂಚತಂತ್ರವು ಅನೇಕ ಭಾಷೆಗಳಲ್ಲಿ ತರ್ಜುಮೆಗೊಂಡಿದೆ, ಭಾಷಾಂತರಗೊಂಡಿದೆ. ಅದರ ಬಗ್ಗೆ ತುಂಬಾ ಚರ್ಚೆ, ಚಿಂತನೆ, ವಿಮರ್ಶ, ವಿಚಾರ ವಿನಿಮಯಗಳು ನಡೆದಿವೆ. ಪ್ರಾಚೀನ ಇತಿಹಾಸವನ್ನ ಒಮ್ಮೆ ನಾವು ನೋಡಿದ್ರೆ, ಕಥಾ ಸಾಹಿತ್ಯವನ್ನ ಒಮ್ಮೆ ನೋಡಿದ್ರೆ, ಕಥಾ ಸರಿತ್ಸಾಗರ ಇರ್ಬೋದು, ಹಿತೋಪದೇಶ ಇರ್ಬೋದು, ಪಂಚತಂತ್ರ ಇರ್ಬೋದು, ಈ ರೀತಿ ಅನೇಕ ಕಥಾ ಸಾಹಿತ್ಯದಲ್ಲಿ ಬಂದಂತಹ ಕಥೆಗಳಲ್ಲಿ ಪಂಚತಂತ್ರವು ತುಂಬಾ ಪ್ರಾಚೀನತಮವಾದದ್ದು ಮತ್ತು ಅಷ್ಟು ಹಿಂದಿನ ಕಾಲದ ಕಥಾ ಸಾಹಿತ್ಯದಲ್ಲಿ ಇದೇ ಮೊದಲ ಬಾರಿಗೆ ಪಶು ಪಕ್ಷಿಗಳನ್ನ ಪಾತ್ರಗಳನ್ನಾಗಿ ಬಳಸಿಕೊಂಡು ಕಥೆ ಹೇಳಿರುವಂತಹ ಸಾಹಿತ್ಯ ಪಂಚತಂತ್ರ. ಅಂತಹ ಪಂಚತಂತ್ರದಿಂದ ಪ್ರೇರಣೆಗೊಂಡಂತಹ ನಾರಾಯಣ ಪಂಡಿತ ಎಂಬಂತಹ ವಿದ್ವಾಂಸರು ಹಿತೋಪದೇಶವನ್ನ ರಚನೆ ಮಾಡ್ತಾರೆ. ಪಂಚತಂತ್ರದಲ್ಲಿ 5 ತಂತ್ರಗಳಿವೆ, ಹಿತೋಪದೇಶದಲ್ಲಿ 4. ಇಲ್ಲಿ 4 ತಂತ್ರಗಳಲ್ಲಿ ಮೊದಲನೆಯ ತಂತ್ರವಾದಂತಹ ಮಿತ್ರ ಲಾಭ, ಇದರಲ್ಲಿ 8 ಕಥೆಗಳನ್ನ ನಾವು ನೋಡಬಹುದಾಗಿದೆ. ಆ 8 ಕಥೆಗಳು ಮಾತ್ರ ನಮಗೆ ಈ ಬಾರಿ ಅಧ್ಯಯನ ವಿಷಯವಾಗಿ ವಿಧಾನ ಮಾಡಲಾಗಿದೆ. ಅವುಗಳ ಸಂಪೂರ್ಣ ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಆ ಕಥೆಗಳನ್ನ ಸಾರಾಂಶ ತಿಳ್ಕೊಂಡ್ರೆ ನಾವು ಸುಲಭವಾಗಿ
ಕಥೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆ ಇದ್ರೂ ಉತ್ತರಿಸಬಹುದು. ಇವೆಷ್ಟು ಮಿತ್ರ ಲಾಭ ಮತ್ತು ನೀತಿಕಥಾ ಸಾಹಿತ್ಯದ ಹಿನ್ನೆಲೆ, ಸಂಕ್ಷಿಪ್ತ ಹಿನ್ನೆಲೆ. ಇನ್ನು ವಿಸ್ತಾರವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೇನೆ. ಮಿತ್ರ ಲಾಭ ಹೆಸರೇ ಹೇಳುವಂತೆ ಒಳ್ಳೆಯ ಮಿತ್ರರನ್ನ ಹುಡುಕುವುದು ಹೇಗೆ ಮತ್ತು ಪಡ್ಕೊಳ್ಳುವುದು ಹೇಗೆ, ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಚಿಂತನೆ ಇದೆ, ಈ ಕಥೆ ಸರಣಿ ಇದೆ. ಇಲ್ಲಿ ನಮಗೆ ಜೀವನಕ್ಕೂ ಅತ್ಯಂತ ಪ್ರಮುಖವಾದಂತಹ ಅಂಶಗಳು ಇಲ್ಲಿ ಸಿಗ್ತದೆ. ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದದ್ದು, ಈ ಕಥೆಗಳು ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಬಟ್ ಫಾರ್ ಎಜುಕೇಶನ್, ಫಾರ್ ಲೈಫ್. ನಮ್ಮ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ಪ್ರಮುಖ ದಾರಿದೀಪವನ್ನ, ಮಾರ್ಗದರ್ಶನವನ್ನ ಈ ಕಥೆಗಳು ಕೊಡ್ತದೆ ಅಂದ್ರೆ ತಪ್ಪಾಗ್ಲಾರ್ದು. ಆ ಹಿನ್ನೆಲೆಯಲ್ಲಿ ನಾವು ಈಗ ಹಿತೋಪದೇಶದ ಮೊದಲನೆಯ ತಂತ್ರವಾದಂತಹ ಮಿತ್ರ ಲಾಭದಲ್ಲಿ ಮೊದಲನೆಯ ಶ್ಲೋಕ ಮತ್ತು ಅವುಗಳ ಚರ್ಚೆಯನ್ನ ಮಾಡೋಣ. ಇಲ್ಲಿ ಕಥೆಯ ಅಂಶ ಇರೋದ್ರಿಂದ ನಾನು ಪಂಕ್ತಿಶಃ ಅಂದ್ರೆ ಲೈನ್ ಬೈ ಲೈನ್ ಇವುಗಳನ್ನ ವಿವರಣೆ ಮಾಡ್ತಾ ಹೋಗ್ತಾನೆ. ಆ ಎಲ್ಲ ಪದಗಳು ಕೂಡ ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಅಲ್ಲಿನ ವಾಕ್ಯ ರಚನಾ ಶೈಲಿ ಇದು ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಯಾವುದೇ ಕ್ಷಣದಲ್ಲೂ ನೀವು ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡ್ಲಿಕ್ಕೆ ಯಾವುದೇ ಅಂಜಿಕೆ, ಹಿಂಜರಿಕೆ ಬೇಡ. ಫೀಲ್ ಫ್ರೀ ಟು ಕಮ್ ಎನಿ ಟೈಮ್, question and get clarified. So you are completely welcome to ask any number of questions without hesitation, without inhibition, and without any kind of fear. So feel free. ಇದು ಒಂದು ಸಂವಾದ ಅಂತ ಭಾವಿಸಿ, ಇದೊಂದು ಚರ್ಚೆ ಅಂತ ಭಾವಿಸಿ, ಮುಕ್ತವಾಗಿ ನಿಮ್ಮ ಪ್ರಶ್ನೆ, ಸಲಹೆ ಯಾವುದೇ ಇದ್ರೂ ತಿಳಿಸ್ಬಹುದು. ಈಗಾಗಲೇ ಹಿಂದೆ ಅನೇಕರು ಕೊಟ್ಟಂತಹ ಸಲಹೆಯನ್ನ ಆಶ್ರಯಿಸಿ ಅದನ್ನ ಪರಿಗಣಿಸಿ ಅನೇಕ ಪರಿಷ್ಕಾರಗಳನ್ನು ಮಾಡ್ಕೊಂಡಿದ್ದೇನೆ. ಸೊ ನಿಮ್ಮ ಸಲಹೆಗಳು ಕೂಡ ಮುಖ್ಯವಾಗ್ತದೆ. ಅವಧಿಯ ಗುಣಾತ್ಮಕತೆಯನ್ನು ವರ್ಧಿಸಲಿಕ್ಕೆ, ಇನ್ ಆರ್ಡರ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಅವರ್ ಕ್ಲಾಸ್, ಯುವರ್ ಸಜೆಷನ್ಸ್, your observations, your inputs, your feedback, and your open discussion makes a lot of impact. So that feel free, and you can find a lot of values to our life through these stories. ಇಲ್ಲಿ ನಿಮಗೆ ಸಂಸ್ಕೃತದಲ್ಲಿ ವಾಕ್ಯಗಳಿವೆ. ಆ ವಾಕ್ಯಗಳು ಹೊಸದು ಅಂತ ಅನಿಸಿದ್ರು ಕೂಡ ಅದರ ಬಗ್ಗೆ ನೀವು ಆ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಕನೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಂಸ್ಕೃತ ಮತ್ತು ಕನ್ನಡ ಇದರಲ್ಲಿ ನಾನು ಎಕ್ಸ್ಪ್ಲನೇಷನ್ ಅನ್ನ ಅಥವಾ ವಿವರಣೆಯನ್ನ ಕನ್ನಡದಲ್ಲಿ ಕೊಡ್ತೇನೆ, ಕೆಲವೊಂದು ವಿವರಣೆಯನ್ನ ಆಂಗ್ಲ ಭಾಷೆಯಲ್ಲೂ ಕೊಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚಿನವರು ಕನ್ನಡದ ಕಣ್ಮಣಿಗಳಿದ್ದೇವೆ, ಅಂದ್ರೆ ಕನ್ನಡದಲ್ಲಿ ಬರೆಯುವವರಿದ್ದೀರಿ. ನಿಮ್ಮ ಉತ್ತರವನ್ನ ಕನ್ನಡದಲ್ಲಿ ಬರೆಯುವ ಹಿನ್ನೆಲೆಯಲ್ಲಿ ನಾನು ಕನ್ನಡವನ್ನೇ ಹೆಚ್ಚು ಆಶ್ರಯಿಸ್ತೇನೆ. ಕೆಲವೊಬ್ಬರು ಆಂಗ್ಲ ಭಾಷೆಯಲ್ಲಿ ಬರೀತೀನಿ ಅಂತ ಹೇಳಿದ್ದೀರಿ. ಅವರಿಗೂ ಕೂಡ ಅನುಕೂಲವಾಗುವಂತೆ ಈ ಟೆಕ್ಸ್ಟ್ ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹಾಗೂ ಮಧ್ಯೆ ಮಧ್ಯೆ ಎಲ್ಲೆಲ್ಲಿ ಎಷ್ಟೆಷ್ಟು ವಿಸ್ತಾರ ಬೇಕೋ ಅಷ್ಟನ್ನ ಆಂಗ್ಲ ಭಾಷೆಯಲ್ಲೂ ಹೇಳ್ತೇನೆ. ಇಷ್ಟೊತ್ತು ಹೇಳಿದಂತಹ ಅಂಶಗಳನ್ನ ಒಂದೆರಡು ವಾಕ್ಯಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ. ಸೊ ಹಿಯರ್ ವಿ ಹ್ಯಾವ್ ಎ ಟೆಕ್ಸ್ಟ್ ಕಾಲ್ಡ್ ಹಿತೋಪದೇಶ. ಇನ್ ದ ಹಿಸ್ಟರಿ ಆಫ್ ಸ್ಟೋರೀಸ್, particularly in Sanskrit, Panchatantra plays a great role in the initial stages. Panchatantra is said to be one of the
pioneers in making an impact on Indian storylines. The author Vishnu Sharma has adopted animals and birds as characters here. The background of the story is very simple. There was a king who had three um, children who are good for nothing. They were ignorant and not at all matured in their behavior. The king was completely clueless. He could not find any solution. So he called upon a meeting of ministers and the scholars. He threw a challenge to the open court, saying that if my children, three of my children, are educated and made sensible within a span of 6 months, then I'll offer an interesting gift. Taking the challenge positively, Vishnu Sharma came forward and he started narrating the stories. Through the story narration, the children were enjoying the stories, and at the same time, they were getting the values imparted through the stories. So it is an entertainment and education as well. In the other way around, it is an education through entertainment. So all the children have become smart, efficient, and wise after a span of 6 months because of these stories. So he was duly regarded and offered as promised. So this being the background of Panchatantram, here Hitopadesha is the content of our text. Hitopadesha is directly benefited or influenced by Panchatantra. The author has taken almost major impact. He has taken major influence from Panchatantra. Here, the first part of the technique is called Mitra Labha. There are 8 stories that we are going to study. Mitra Labha talks about 2 important points. One is how to identify good friends, and the other is how to make good friends, how to befriend others. So there is a thin line of uh, separation from good friend to bad friend. Here the poet says, through the stories, the thin line of separation can be easily identified through certain techniques. Let's try to understand. Welcome. ಇಲ್ಲಿ ಸಂಸ್ಕೃತದ ವಾಕ್ಯಗಳಿದೆ. ನೀವು ಕಥೆಗಳನ್ನ ಅರ್ಥ ಮಾಡಿಕೊಂಡ್ರೆ ಈ ವಾಕ್ಯಗಳು ನಿಮಗೆ ಕಠಿಣ ಅನ್ಸೋದಿಲ್ಲ. ಕಥೆಯ ಹಿನ್ನೆಲೆ, ಕಥೆಯ ಸಾರಾಂಶ ಇಷ್ಟನ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಪರೀಕ್ಷೆ ಬರೆಯೋದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಕೆಲವೊಂದು ಅಂಶಗಳನ್ನು ಜೋಡಿಸ್ತಾ ಹೋಗ್ತೇನೆ. ವಿ ವಿಲ್ ಕವರ್ ದ ಸಿಲೆಬಸ್ ಫ್ರಮ್ ಫಸ್ಟ್ ಲೆಟರ್ ಟು ದ ಲಾಸ್ಟ್ ಲೆಟರ್. ಸಂಪೂರ್ಣ ಸಿಲೆಬಸ್ ಅನ್ನ ನಿಮಗೆ ನಿಗದಿತ ಅವಧಿಯಲ್ಲಿ ಮುಗಿಸಿಕೊಡುವಂತಹ ಜವಾಬ್ದಾರಿ ನನ್ನದಾಗಿರುತ್ತದೆ. ಪ್ಲೀಸ್ ಪೇ ಅಟೆನ್ಷನ್. ಫೀಲ್ ಫ್ರೀ ಟು interact without any hesitations. Let us begin. Atha prasada prashthe sukha upavishtanam rajaputranam purastat prastavakrmena saha panditah abravit. Atha prasada prashthe, ಬಾಲ್ಕನಿ ಅಂತ ಹೇಳ್ತಾರಲ್ಲ,
ಆ ಬಾಲ್ಕನಿಯಲ್ಲಿ ರಾಜಕುಮಾರರು 3 ಜನರು ಕುಳಿತಿರ್ತಾರೆ. ಸುಖ ಉಪವಿಷ್ಟಾನಾಂ ರಾಜಪುತ್ರಾಣಂ, ಯಾವುದೇ ಜವಾಬ್ದಾರಿ ಇಲ್ಲದೆ ವಯಸ್ಸಿಗೆ ಬಂದಂತಹ ರಾಜಕುಮಾರರು, ಅವರು ಇನ್ನು ಚಿಕ್ಕ ಮಕ್ಕಳಲ್ಲ, ಯೌವನ ಅಥವಾ ಯುವಕರಾದಂತಹ ರಾಜಕುಮಾರರು ಜವಾಬ್ದಾರಿಯನ್ನ ಮರೆತು ಬಾಲ್ಕನಿಯಲ್ಲಿ ಹರಟೆ ಹೊಡಿತಾ ಇರ್ತಾರೆ. ರಾಜಪುತ್ರಾಣಾಂ ಪುರಸ್ತಾತ್ ಪ್ರಸ್ತಾವ ಕ್ರಮೇಣ ಸಹ ಪಂಡಿತ ಅಬ್ರವೀತ್. ಅಲ್ಲಿ ಪಂಡಿತರು ಬರ್ತಾರೆ. ಬಂದು ಈ ರಾಜಕುಮಾರರಿಗೆ ಆಕರ್ಷಣೀಯವಾಗಿ ಈ ಮಾತುಗಳನ್ನ ಹೇಳ್ತಾರೆ. ಈ ಮೊದಲನೇ ಶ್ಲೋಕ ತುಂಬಾ ಮಹತ್ವದ್ದು, ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಕೆಲವೊಂದು ಮುಖ್ಯವಾದಂತಹ ವಾಕ್ಯಗಳು ಮತ್ತು ಶ್ಲೋಕಗಳು ಅಂತ ಹೇಳ್ತೇನೆ, ಅವುಗಳನ್ನ ನೀವು ಗುರ್ತು ಹಾಕೊಳ್ಳಿ. ಅದು ನಿಮ್ಗೆ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಸಹಾಯ ಆಗುತ್ತೆ. ಈ ಮೊದಲನೆಯ ಶ್ಲೋಕ ಮುಖ್ಯವಾದದ್ದು. ಸಾಧ್ಯ ಆದ್ರೆ ಕಂಠಪಾಠ ಮಾಡಬಹುದು. ಇದು ಅನೇಕ ಕಡೆ ನಿಮ್ಗೆ ಪ್ರಯೋಜನಕ್ಕೆ ಬರ್ತದೆ. ಪರೀಕ್ಷೆಯಲ್ಲಿಯೂ, ವ್ಯವಹಾರದಲ್ಲಿಯೂ, ಜೀವನದಲ್ಲಿಯೂ ಪ್ರಯೋಜನಕ್ಕಿದೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನವಾ. ಬುದ್ಧಿವಂತರಿಗೂ ಮತ್ತು ಮೂರ್ಖರಿಗೂ ಸಮಯ ನಿಶ್ಚಿತವಾಗಿಯೇ ಇರ್ತದೆ. ದಿನಕ್ಕೆ 24 ಗಂಟೆನೇ ಇರ್ತದೆ ಎಲ್ರಿಗೂ. ಆದ್ರೆ ಬುದ್ಧಿವಂತರು ಸಮಯವನ್ನ ಹೇಗೆ ಉಪಯೋಗ ಮಾಡ್ಕೊಳ್ತಾರೆ? ಕಾವ್ಯಶಾಸ್ತ್ರ ವಿನೋದೇನ. ಅವರು ತಮ್ಮ ಓದು, ಅಧ್ಯಯನ, ವಿಚಾರ ಚರ್ಚೆ, ಚಿಂತನ ಮಂಥನ ಇವುಗಳಲ್ಲಿ ತಮ್ಮ ಸಮಯವನ್ನ ಹೆಚ್ಚಾಗಿ ಕಳೀತಾರೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲಹ ಗಚ್ಚತಿ ಧೀಮತಾಂ. ಧೀಮತಾಂ ಅಂದ್ರೆ ಬುದ್ಧಿವಂತರು. ಬುದ್ಧಿವಂತರ ಕಾಲವು ಹೀಗೆ ಬೌದ್ಧಿಕ ಸಾಮರ್ಥ್ಯ ವರ್ಧನೆಯಲ್ಲಿ ಕಳೆಯುತ್ತೆ. ಆದ್ರೆ ಮೂರ್ಖರು ತಮ್ಮ ಸಮಯವನ್ನ ಹೇಗೆ ಕಳೀತಾರೆ ಅಂದ್ರೆ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನವಾ. ವ್ಯಸನೇನ, ಯಾವುದೋ ಒಂದು ಅಡಿಕ್ಷನ್, ದುರಭ್ಯಾಸ. ಅಭ್ಯಾಸಕ್ಕೂ ದುರಭ್ಯಾಸಕ್ಕೂ ಅಥವಾ ಅಡಿಕ್ಷನ್ಗೂ ಇರುವಂತಹ ಸಾಮಾನ್ಯ ಭೇದ ಏನು ಹೇಳ್ಬೋದಾ ಯಾರಾದ್ರೂ? ಹಾಬಿ ಅಂಡ್ ಅಡಿಕ್ಷನ್, ಹೌ ದೇ ಆರ್ ಡಿಫರೆಂಟ್? ಇದು ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ಮಧ್ಯೆ ಮಧ್ಯೆ ನೀವು ಪ್ರಶ್ನೆ ಕೇಳಿದಾಗ ಸಂವಾದದಲ್ಲಿ ಉತ್ತರವನ್ನು ಕೊಡಬೇಕು, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬೇಕು, ಏನು ಸಮಸ್ಯೆ ಇಲ್ಲ. ಫೈನ್. ಇನ್ನು ಸಂಕೋಚ ಅಥವಾ ಯಾವುದೋ ಕಾರಣ ಇರಬಹುದು, ಗೊತ್ತಿಲ್ಲ. ಹಾಬಿ ಅಥವಾ ಹವ್ಯಾಸದಲ್ಲಿ ಮನೋವಿಕಾಸ ಇರುತ್ತೆ. ಮನಸ್ಸು ತುಂಬಾ ಆನಂದವನ್ನ ಅನುಭವಿಸುತ್ತೆ ಒಳ್ಳೆಯ ಹವ್ಯಾಸದಿಂದ. ದುರಭ್ಯಾಸದಲ್ಲೂ ಆನಂದ ಇದೆ, ಆದ್ರೆ ದುರಭ್ಯಾಸವು ಮನುಷ್ಯನನ್ನ ಕೆಳಗೆ ತಗೊಂಡು ಹೋಗುತ್ತೆ. ಹಂತಕ್ಕೂ ಅವನು ಅವನತಿಯನ್ನ ಕಾಣ್ತಾ ಹೋಗ್ತಾನೆ. ಒಳ್ಳೆಯ ಹವ್ಯಾಸಗಳಿಂದ ಉನ್ನತಿಯನ್ನ ಕಾಣ್ತಾನೆ. ದುರಭ್ಯಾಸದ ಒಂದು ಪ್ರಮುಖ ಲಕ್ಷಣ, ಅದಿಲ್ಲದೆ ತಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ, ಯಾವ ಅಭ್ಯಾಸವು ಅದಿಲ್ಲದೆ ತನಗಿಲ್ಲ, ನನಗೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ಹೋಗ್ತದೋ ಆಗ ಅದನ್ನ ಅಡಿಕ್ಷನ್ ಅಂತ ಕರೀತಾರೆ. ಯಾವುದೇ ಅಭ್ಯಾಸ ಇರ್ಬೋದು, ಅಡಿಕ್ಷನ್ ಆಗುವಂಥದ್ದು ಅದರ ಅನುಪಸ್ಥಿತಿಯಲ್ಲಿ ತನಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇಕೇ ಬೇಕು, ಈ ರೀತಿಯ ಅನಿವಾರ್ಯತೆ ಸೃಷ್ಟಿಯಾದಾಗ ಅಡಿಕ್ಷನ್ ಅಂತ ಕರೆಯುತ್ತಾರೆ.
ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ, ವ್ಯಸನೇನ ಚ ಮೂರ್ಖಾಣ ನಿದ್ರೆಯ ಕಲಹೇನವ. ಮೂರ್ಖರು ಯಾರು ಅಂದರೆ ತಮ್ಮ ಕಾಲವನ್ನ ದುರ್ವ್ಯಸನಗಳಲ್ಲಿ ಕಳೆಯುವವರು ಮೂರ್ಖರು, ಮತ್ತು ನಿದ್ರೆಯಲ್ಲಿ ಹೆಚ್ಚಿನ ಕಾಲ ನಿದ್ರೆಯಲ್ಲಿ ಕಳೆಯುವವರು, ಹಾಗೆಯೇ ಕಲಹ ಜಗಳದಲ್ಲಿ ಕಾಲವನ್ನು ಕಳೆಯುವವರು. ಇದು ಮೂರ್ಖರ ಲಕ್ಷಣ ಅಂತ ಹೇಳಿ ಇಲ್ಲಿ ಮೊದಲನೆಯ ಶ್ಲೋಕವನ್ನ ಮಾರ್ಮಿಕವಾಗಿ ಈ ಮೂರು ರಾಜಕುಮಾರರನ್ನ ಕುರಿತು ಪಂಡಿತರು ಹೇಳ್ತಾರೆ. This is the first shloka which makes a lot of impact on the children, the princes. There are two kinds of people, the wise and the otherwise. The wise spend their time, valuable time, in enriching their skills and knowledge, but the otherwise, or the fools, spend their time in fighting with others, in excessive sleep, and in getting addicted to some kind of bad habits. So this is the initial remark. Since our time is 40 minutes time, 40 ನಿಮಿಷದ ಕಾಲ ಮುಗಿತಾ ಬಂದಿದೆ. Please rejoin, we will continue further. ಮತ್ತೊಮ್ಮೆ ಜಾಯಿನ್ ಆಗಿ, ನಮ್ಮ 40 ನಿಮಿಷದ ಸಮಯ ಮುಗಿತಾ ಬಂದಿದೆ.